ಕ್ರಿಸ್ತಶಕ 8ನೇ ಶತಮಾನದಲ್ಲಿ ಶ್ರೀ ಮರುಳಸಿದ್ದೇಶ್ವರ ದೇವಸ್ಥಾನವನ್ನು ಕಲ್ಯಾಣ ಚಾಲುಕ್ಯರು ನಿರ್ಮಿಸಿದರು ಎಂದು ಇತಿಹಾಸ ಹೇಳುತ್ತದೆ. ವಿಕ್ರಮಾದಿತ್ಯ ರಾಜ ತನ್ನ ಶನಿದೋಷ ಪರಿಹಾರ ಆಗಲೆಂದು ಶ್ರೀ ಮರುಳಸಿದ್ದೇಶ್ವರ ಸ್ವಾಮಿಯ ಶಿಖರಕ್ಕೆ ತೈಲಾಭಿಷೇಕ ಮಾಡಿದ ಪ್ರತೀತಿ ಇದ್ದು, ಇಂದಿಗೂ ಈ ಪರಂಪರೆಯನ್ನು ಜರ್ಮಲಿ ಪಾಳೇಗಾರ ವಂಶಸ್ಥರು ಮುಂದುವರೆಸಿಕೊಂಡು ಬಂದಿದ್ದಾರೆ. ತೈಲವನ್ನು ಶಿಖರದ ಮೇಲೆ ಎರೆಯುವ ಅಪರೂಪದ ದೃಶ್ಯವನ್ನು ಕಣ್ತುಂಬಿಕೊಳ್ಳಲು ಲಕ್ಷಾಂತರ ಭಕ್ತರು ಅಂದು ಉಜ್ಜಯಿನಿ ಸೇರುತ್ತಾರೆ. ತೈಲ ಮಳೆಯನ್ನು ನೋಡಿ ಪಾವನರಾಗುತ್ತಾರೆ. ಇಂತಹ ಅಪರೂಪದ ಆಚರಣೆ ದೇಶದಲ್ಲಿ ಎಲ್ಲಿಯೂ ಕಂಡುಬರುವುದಿಲ್ಲ. ಪ್ರತಿವರ್ಷ ಉಜ್ಜಯಿನಿ ಪೀಠದಿಂದ ಮಳೆ ಬೀಗ ತರಲು ಇಲ್ಲಿಯ ಆಯಾಗಾರರು ಕೊಪ್ಪಳ ಜಿಲ್ಲೆ ಸಿಂಧೋಗಿಗೆ ಹೋಗುತ್ತಾರೆ. ಈ ಅಪರೂಪದ ಆಚರಣೆ ಈಗಲೂ ಇಲ್ಲಿಯ ಭಕ್ತರು ಮುಂದುವರೆಸಿಕೊಂಡು ಬಂದಿದ್ದಾರೆ. ಭರತ ಹುಣ್ಣಿಮೆ ಹಬ್ಬದಲ್ಲಂತೂ ಇಡೀ ಸದ್ಧರ್ಮ ಪೀಠ ರೈತರು ಬೆಳೆದ ಫಸಲು ಧಾನ್ಯಗಳಿಂದ ಶೃಂಗಾರಗೊಳ್ಳುತ್ತದೆ. ಈ ಸಂದರ್ಭದಲ್ಲಿ 9 ಪಾದಗಟ್ಟೆಗಳಿಗೆ ಹೋಗಿ ಬರುವ ಭಕ್ತರು ಯಾತ್ರೆ ಮುಗಿಸಿಕೊಂಡು ಮಠಕ್ಕೆ ಬಂದಾಗ ಶ್ರೀ ಮರುಳಸಿದ್ದೇಶ್ವರ ಸ್ವಾಮಿಗೂ ಹಾಗೂ ಉಜ್ಜಯಿನಿ ಪೀಠದ ಜಗದ್ಗುರುಗಳಿಗೂ ಇಲ್ಲಿಯ ದಲಿತ ಮಹಿಳೆಯರು ಆರತಿಯನ್ನು ಮೊದಲು ಬೆಳಗುವ ಮೂಲಕ ಸಮಾನತೆ ಸಾರುವ ಸಂದೇಶವನ್ನು ಇಲ್ಲಿ ಕಾಣಬಹುದಾಗಿದೆ. ಜರಿಮಲೆ